भारतीय जनता पार्टी के संसदीय दल की बैठक आज सुबह 9:30 बजे से राष्ट्रीय अध्यक्ष नितिन गडकरी के निवास स्थान पर हुई, जिसमें राष्ट्रीय अध्यक्ष के अलावा श्री अडवाणी जी, श्रीमती सुषमा स्वराज, श्री अरुण जेटली, श्री राजनाथ सिंह जी, श्री वेंकैया नायडू सब लोग उपस्थित थे। संसदीय दल ने सर्वानुमति से निर्णय किया है कि कर्नाटक भाजपा विधानमंडल दल के नेता में बदलाव होना चाहिए। अतः संसदीय दल ने श्री येदियुरप्पा को यह सलाह दी है कि वो अपने पद का इस्तीफा तुरंत त्यागपत्र दें। कल श्री अरुण जेटली और श्री राजनाथ सिंह केंद्रीय पर्यवेक्षक के रूप में बेंगलोर जाएंगे भाजपा विधानमंडल दल के नए नेता के चुनाव करने के लिए। Today, this morning, the BJP's parliamentary board, All India Parliamentary Board, met at the residence of the National President, Shri Nitin Gadkari, Shri Advani ji, Shrimati Sushma Swaraj, Shri Arun Jaitley, Shri Rajnath Singh, Venkaiah Naidu ji, and all other members were present. The parliamentary board unanimously decided that there has to be a change in the leadership of the BJP legislative party in the state of Karnataka. Accordingly, it has advised Shri Yediyurappa, the present Chief Minister, to tender his resignation immediately. Tomorrow, Shri Arun Jaitley and Shri Rajnath Singh will go to Bangalore for the election of the new leader of the BJP legislative party. Thank you. ಓಕೆ, ಒಂದು ಸ್ಪಷ್ಟ ಚಿತ್ರಣ ಹೊರಬಂದೇ ಬಿಡ್ತು. ರವಿಶಂಕರ್ ಪ್ರಸಾದ್ ಬಿಜೆಪಿ ಮುಖಂಡ ಈಗ ಘೋಷಣೆ ಮಾಡಿದರು, ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಅವರ ಒಂದು ಸ್ಪಷ್ಟ ನುಡಿ. ಯಾಕಂದರೆ ನಿನ್ನೆಯಿಂದ ಸೇರಿದಂಥ ಸಭೆಯ ಪ್ರಮುಖ ಮುಖ್ಯಾಂಶಗಳು, ಯಾವ್ಯಾವ ನಾಯಕರು ಪಾಲ್ಗೊಂಡಿದ್ದರು, ಯಾವ್ಯಾವ ನಿರ್ಧಾರಕ್ಕೆ ಬಂದರು ಅನ್ನುವಂಥದ್ದು. ಇಲ್ಲಿ ಒಂದು ನಿರ್ಧಾರಕ್ಕೆ ಬರಲಾಯಿತು. ಅದೇನು ಅಂತಂದರೆ ರಾಜ್ಯದ ಮುಖ್ಯಮಂತ್ರಿಯ ಬದಲಾವಣೆ ಆಗಬೇಕು ಅನ್ನುವಂಥದ್ದು ಅದು ಸರ್ವಮತದ ನಿರ್ಧಾರ. ಹೀಗಾಗಿ ಏನು ಅಂತಂದರೆ ಇನ್ನು ಬೇರೆ ಮಾರ್ಗಗಳಿಲ್ಲ. ಸಿಎಂ ಯಡಿಯೂರಪ್ಪ ರಾಜೀನಾಮೆಯನ್ನು ಕೊಡಲೇಬೇಕು. ನಾಳೆ ಕೇಂದ್ರದ ಪ್ರಮುಖ ನಾಯಕರುಗಳು, ಜೇಟ್ಲಿ ಸೇರಿದ ಹಾಗೆ ಪ್ರಮುಖ ನಾಯಕರುಗಳು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬೆಂಗಳೂರಿಗೆ ಸಂದರ್ಭದಲ್ಲಿ ನೂತನ ನಾಯಕನ ಆಯ್ಕೆ ಆಗುತ್ತೆ ಅನ್ನುವಂಥದ್ದು ಬೆಳಗ್ಗಿನಿಂದ ಸುವರ್ಣ ನ್ಯೂಸ್ 24/7 ಕೂಡ ಇದೇ ಒಂದು ಮಾಹಿತಿಯನ್ನು ಹೊರಗಡೆ ಹಾಕ್ತಾ ಇತ್ತು. ಬಹುಶಃ ಅದನ್ನ ಹೇಳಿದಂತ ಪ್ರಥಮ ಚಾನಲ್ ಸುವರ್ಣ ನ್ಯೂಸ್ 24/7. ಯಾಕಂದ್ರೆ ನಾಳೆ ಬರ್ತಾ ಇದ್ದಾರೆ ನಾಯಕರುಗಳು, ನಾಳೆನೇ ಹೊಸ ನಾಯಕನ ಆಯ್ಕೆ ಅಂತ ಪದೇ ಪದೇ ನಾವು ಹೇಳ್ತಾ ಇದ್ವಿ. ಈಗ ಅದರ ಒಂದು ಸ್ಪಷ್ಟ ಚಿತ್ರಣ ಹೊರಗಡೆ ಬಂದಿದೆ. ರವಿಶಂಕರ್ ಪ್ರಸಾದ್ ಅದನ್ನು ಘೋಷಣೆ ಮಾಡಿದರು. ಮೊನ್ನೆ ತಾನೇ ಬೆಂಗಳೂರಿಗೆ ಬಂದು ಏನು JDS ವಿರುದ್ಧ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದಂಥ ನಿರ್ಮಲಾ ಕೂಡ ಪಕ್ಕದಲ್ಲಿದ್ದರು. ಬಹುಶಃ ಈ ನಾಯಕರು ಹೆಚ್ಚಿನ ಮಾತಾಡುವಂಥ ಸ್ಥಿತಿಯಲ್ಲಿ ಖಂಡಿತ ಇರಲಿಲ್ಲ. ಯಾಕಂದರೆ ಈ ನಾಯಕರು ಎಲ್ಲರೂ ಕೂಡ ಯಡಿಯೂರಪ್ಪನವ್ರನ್ನ ಬೆಂಬಲಿಸಿದಂಥವ್ರು, ಅವ್ರನ್ನ ಪೋಷಣೆ ಮಾಡ್ಕೊಂತ ಬಂದಿರುವಂಥವ್ರು, ಅವರ ತಲೆಯನ್ನು ಕಾದಿರುವಂಥವ್ರು. ಈಗ ಇದ್ಯಾವುದೂ ಕೂಡ ವರ್ಕೌಟ್ ಆಗಲ್ಲ ಅನ್ನುವಂಥದ್ದು ನಾಯಕರಿಗೆ ಸ್ಪಷ್ಟವಾಗಿ ಗೋಚರ ಆಗಿದೆ. ಹೀಗಾಗಿ ರವಿಶಂಕರ್ ಪ್ರಸಾದ್ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದೇನು ಅಂತಂದರೆ ಯಡಿಯೂರಪ್ಪ ಇಲ್ಲಿಂದ ಹೊರಗಡೆ ಹೋಗಬೇಕು ಅನ್ನುವಂಥದ್ದು, ಪಕ್ಷ ಇದಕ್ಕೆ ಏನು ಮುಖ್ಯಮಂತ್ರಿಯ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒಂದು ಸ್ಪಷ್ಟ ಸಂದೇಶ ಕೇಂದ್ರದಿಂದ ಹೊರಗಡೆ ಬಂದಿರುವಂಥದ್ದು. ನಾಳೆ ನೂತನ ಆಯ್ಕೆ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಅಂತೂ ಇಂತೂ ಯಡಿಯೂರಪ್ಪನವರ ಬದಲಾವಣೆ ಖಚಿತ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿ ಹೋಯಿತು.